ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ಗೆ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಒಂದು ಅಕ್ನಾಲೆಡ್ಜ್ಮೆಂಟ್ ನ ಕೊಡ್ತಾರೆ. ಆ ಅಕ್ನಾಲೆಡ್ಜ್ಮೆಂಟ್ ನಲ್ಲಿ ಯಾವ ಒಂದು ದಾಖಲೆಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಬೇಕಾಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಈ ರೀತಿಯಾದಂತಹ ಒಂದು ಅಕ್ನಾಲೆಡ್ಜ್ಮೆಂಟ್ ನ ಕೊಡ್ತಾರೆ. ಇದರಲ್ಲಿ ನೀವು ಏನೇನ್ ಕ್ರಾಸ್ ಚೆಕ್ ಮಾಡ್ಬೇಕಂತ ನಾನು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇದಾಗಿ ವೈಯಕ್ತಿಕ ವಿವರ, ನಿಮ್ಮ ಒಂದು ಅರ್ಜಿ ಸಂಖ್ಯೆ, ಅಭ್ಯರ್ಥಿಯ ಹೆಸರು, ಹುಟ್ಟಿದ ದಿನಾಂಕ, ತಂದೆಯ ಹೆಸರು, ತಾಯಿಯ ಹೆಸರು, ಯಾವ ಲಿಂಗ, ಆಧಾರ್ ಸಂಖ್ಯೆ, ಇಮೇಲ್ ಮತ್ತೆ ಮೊಬೈಲ್ ಸಂಖ್ಯೆ, ಕನ್ನಡ ಭಾಷೆ, ಯಾವ ಜಿಲ್ಲೆಯವರು, ನಿಮ್ಮ ಒಂದು SSLC ರಿಜಿಸ್ಟರ್ ನಂಬರ್, ಇದನ್ನೆಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ನೊಂದಿಗೆ ಕ್ರಾಸ್ ಚೆಕ್ ಮಾಡ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಮೀಸಲಾತಿ ಮತ್ತು ಇತರ ವಿವರಗಳು ಈ ರೀತಿ ಇರುತ್ತೆ. ಜಾತಿ, ಮೀಸಲಾತಿ ವರ್ಗ ಅಂದ್ರೆ 2A, 2B, SC, ST, 3A, ಈ ರೀತಿ ಒಂದು ಮೀಸಲಾತಿ ವರ್ಗ ಇರುತ್ತೆ. ನಂತರ ಜಾತಿ ಪ್ರಮಾಣ ಪತ್ರ ಸಂಖ್ಯೆ, RD ನಂಬರ್ ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಂತರ ಕನ್ನಡ ಮಾಧ್ಯಮ, ಮಾಜಿ ಸೈನಿಕ, ಗ್ರಾಮೀಣ ಅಭ್ಯರ್ಥಿ, ಯೋಜನಾ ನಿರಾಶ್ರಿತರು, ಇಲಾಖೆ ಅಭ್ಯರ್ಥಿ, ಈ ಒಂದು ಮೀಸಲಾತಿ ಬಯಸಿದ್ದಲ್ಲಿ ನಿಮಗೆ ಎಸ್ ಅಂತ ಕೊಟ್ಟಿರ್ತಾರೆ. ಮೀಸಲಾತಿ ಇಲ್ಲದಿದ್ದರೆ ನೋ ಅಂತ ಕೊಟ್ಟಿರ್ತಾರೆ. ಅದೇ ರೀತಿ ನಿರ್ವಾಹಕ ಪರವಾನಗಿ ವಿವರ, ಲೈಸೆನ್ಸ್ ಸಂಖ್ಯೆ ಅಂದ್ರೆ ಪರವಾನಗಿ ಸಂಖ್ಯೆ ಅಂದ್ರೆ ಲೈಸೆನ್ಸ್ ನಂಬರ್, ಬ್ಯಾಡ್ಜ್ ನಂಬರ್, ಮತ್ತೆ ಪರವಾನಗಿ ಪಡೆದ ದಿನಾಂಕ, ಪರವಾನಗಿ ಮುಕ್ತಾಯದ ದಿನಾಂಕವನ್ನ ಕೊಟ್ಟಿರ್ತಾರೆ. ಅದನ್ನು ಸಹ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ನಂತರ ಎತ್ತರದ ವಿವರ, ನೀವು ಒಂದು ಎಷ್ಟು ಹೈಟ್ ಇರ್ತೀರಾ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ಅಭ್ಯರ್ಥಿಯು ಅರ್ಹರಾಗಿದ್ರೆ ಕ್ವಾಲಿಫೈಡ್ ಅಂತ ಕೊಟ್ಟಿರ್ತಾರೆ. ಅನರ್ಹರಾಗಿದ್ರೆ ನಿರಾಕರಿಸಲು ಕಾರಣ ಕೂಡ ಈ ಬಾಕ್ಸ್ ನಲ್ಲಿ ತಿಳಿಸಿರ್ತಾರೆ. ಸ್ನೇಹಿತರೆ, ಅದೇ ರೀತಿ ಒಂದು ನಮ್ಮ ಸೆಕೆಂಡ್ PUC ಯಲ್ಲಿ ಏನು ಶೈಕ್ಷಣಿಕ ಅರ್ಹತೆಯಲ್ಲಿ ನಾವೇನು ಒಂದು ಒಟ್ಟು ಅಂಕಗಳನ್ನ ಪಡೆದಿರ್ತೀವೋ ಮತ್ತು ಗಳಿಸಿದ ಅಂಕಗಳನ್ನ ಪಡೆದಿರ್ತೀವೋ ಆ ಒಂದು ಇನ್ಫಾರ್ಮೇಶನ್ ನ ಇಲ್ಲಿಗೆ ನೀಡಿರ್ತಾರೆ. ಅದೇ ರೀತಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯ ವಿವರ, ಸ್ನೇಹಿತರೆ ಒಟ್ಟು ಅಂಕಗಳು 200 ಇರುತ್ತೆ. ಅದಕ್ಕೆ ಶೇಕಡಾವಾರು ಅಂಕಗಳು ಎಷ್ಟು ಬಂದಿರುತ್ತೋ ಅದನ್ನು ತೋರಿಸಿರ್ತಾರೆ. ನಂತರ ಗಳಿಸಿದ ಅಂಕ, ಎಷ್ಟು ಅಂಕ ಗಳಿಸಿದೀವಿ, ಆ ಗಳಿಸಿದ ಅಂಕಗಳಲ್ಲಿ 75% ಕ್ಯಾಟ್ ಪರ್ಸೆಂಟೇಜ್ ನ ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಮೆರಿಟ್, ಸೆಕೆಂಡ್ PUC ಯಲ್ಲಿ ನಾವು ಒಂದು ಒಟ್ಟು ಅಂಕಗಳನ್ನ ಗಳಿಸಿರ್ತೀರಲ್ವಾ, 600 ಅಂಕಗಳನ್ನ, ಒಟ್ಟು ಅಂಕಗಳು 600 ಇರುತ್ತೆ. ಗಳಿಸಿದ ಅಂಕಗಳು ಎಕ್ಸಾಂಪಲ್ 500 ಇರುತ್ತೆ. ಅದು ಎಷ್ಟು ಶೇಕಡಾವಾರು ಇರುತ್ತೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಕೊಟ್ಟಿರ್ತಾರೆ. ನಂತರ ಇದರಲ್ಲಿ 25% ಮಾತ್ರ ಇಲ್ಲಿ ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ಕ್ಯಾಟ್ ನಲ್ಲಿ ಒಟ್ಟು ಅಂಕಗಳು 200 ಇರುತ್ತೆ. ಗಳಿಸಿದ ಅಂಕಗಳು ಎಕ್ಸಾಂಪಲ್ 80 ಇರುತ್ತೆ. ಅದೇ ರೀತಿ ಶೇಕಡಾವಾರು ಅಂಕಗಳು ಎಷ್ಟು ಬರುತ್ತೋ ಇದರಲ್ಲಿ 75% ನ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ನಂತರ ಈ 25% ಮತ್ತು 75% ಏನಿರುತ್ತೋ ಇವೆರಡನ್ನ ಆಡ್ ಮಾಡಿ ಒಟ್ಟು ಅಂಕಗಳನ್ನ ನೀಡಿರ್ತಾರೆ. ಸ್ನೇಹಿತರೆ, ಇದೇ ರೀತಿ BMTC ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.